ಅವರದ್ದು 8 ವರ್ಷದ ಪ್ರೀತಿ. ಪೋಷಕರ ವಿರುದ್ಧ ನಡುವೆಯೂ ಇಬ್ಬರು ಮದುವೆಯಾಗಿದ್ರು. ಆದರೆ ಅವರ ಪ್ರೇಮ ವಿವಾಹಕ್ಕೆ ಜಾತಿ ಎಂಬ ಭೂತ ಮೆಟ್ಕೊಂಡಿದೆ. ತಮ್ಮ ಪ್ರೀತಿಯನ್ನ ಉಳಿಸಿಕೊಳ್ಳಲು ಪ್ರಾಣ ರಕ್ಷಣೆಗಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಅಷ್ಟಕ್ಕೂ ಈ ಘಟನೆ ನಡೆದಿರೋದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ದಿ ವಿಲನ್. ಪ್ರೇಮಕ್ಕೆ ಅಡ್ಡಿಯಾಯಿತು ಜಾತಿ, ಅಪ್ಪ ಅಮ್ಮ ಕಿತಾಪತಿ. ಲವ್ ಬರ್ಡ್ಸ್ ಬೇರೆ ಮಾಡಲು ಕಿಡ್ನಾಪ್ ಪ್ಲಾನ್. ಹೆತ್ತವರಿಂದ ಪ್ರಾಣ ರಕ್ಷಿಸಿ ಅಂತ ಠಾಣೆ ಮೆಟ್ಟಿಲೇರಿದ ಜೋಡಿ. ಹೀಗೆ ಫೋಟೋದಲ್ಲಿ ಕಾಣಿಸ್ತಿರುವ ನವಜೋಡಿಗಳು ಕಳೆದ 15 ದಿನಗಳ ಹಿಂದೆ ಮದುವೆಯಾಗಿದ್ರು. ಆದರೆ ಈ ಯುವ ಜೋಡಿ ಮದುವೆಗೆ ಜಾತಿ ಎಂಬ ಭೂತ ಮೆಟ್ಕೊಂಡಿದೆ. ಇದರಿಂದ ಕೋಪಗೊಂಡಿದ್ದ ಯುವತಿಯ ಪೋಷಕರು ಪ್ರೇಮಿಗಳನ್ನ ದೂರ ಮಾಡಲು ಯತ್ನಿಸಿದ್ದಾರೆ. ಜೊತೆಗೆ ನಿನ್ನೆ ರಾತ್ರಿ ಯುವತಿ ಮತ್ತು ಯುವಕನನ್ನ ಕಿಡ್ನಾಪ್ ಮಾಡುವ ಯತ್ನ ನಡೆದಿದೆ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಚಂದಾಪುರದ ಕಿತ್ತಗಾನಹಳ್ಳಿ ಗೇಟ್ ಬಳಿ ಈ ಘಟನೆ ನಡೆದಿದ್ದು, ಪ್ರಾಣ ರಕ್ಷಣೆಗಾಗಿ ಕೂಡಲೇ ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿದ್ದಾರೆ. ಸಂಜಯ್ ಮತ್ತು ದಿವ್ಯಾ ಕಳೆದ 15 ದಿನಗಳ ಹಿಂದೆಯಷ್ಟೇ ಮದುವೆಯಾಗಿದ್ರು. ಇದರಿಂದ ದಿವ್ಯಾ ಪೋಷಕರು ವಿರೋಧ ವ್ಯಕ್ತಪಡಿಸಿದ್ದು, ನಿನ್ನೆ ರಾತ್ರಿ ಯುವಕನ ಮನೆ ಬಳಿ ಹೋಗಿ ಕರೆದುಕೊಂಡು ಬರಬೇಕಾದ್ರೆ ದಾರಿ ಮಧ್ಯೆ 2 ಕಾರ್ನಲ್ಲಿ ಬಂದು ಕಿಡ್ನಾಪ್ ಮಾಡೋದಕ್ಕೆ ಯತ್ನಿಸಿದ್ದಾರೆ ಎಂದು ಸಂಜಯ್ ಆರೋಪಿಸಿದ್ದಾನೆ. ಹುಷಾರಿಲ್ಲ ಅಂತ ಹೇಳಿದ್ರು, ಸೀರಿಯಸ್ ಆಗಿದೆ ಅಂತ ಹೇಳಿದ್ರು. ಅದಕ್ಕೆ ಜಯದೇವ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೀನಿ ಅಂತ ಹೇಳಿದ್ರು. ಆಮೇಲೆ ಅವರು ಕಾರಲ್ಲಿ ಕರಿತಾ ಇದ್ರು, ಇವ್ರನ್ನ ಕರಿತಾ ಇದ್ರು. ನಾನು ಬರಲ್ಲ, ನಾನು ಬೈಕಲ್ಲಿ ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಬೈಕಲ್ಲಿ ಹೋಗ್ತಾ ಇದ್ರಿ, ಅವರು ಕಾರು ಹಿಂದೆನೇ ಬರ್ತಾ ಇದ್ರು, ನಾವು ಬೈಕಲ್ಲಿ ಮುಂದೆ ಹೋಗ್ತಾ ಇದ್ರಿ. ಆಮೇಲೆ ಹಾಸ್ಪಿಟಲ್ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ರು, ಮೈನ್ ರೋಡಲ್ಲಿ ಹೋಗ್ತಾ ಇದ್ರು. ಇನ್ನು ನಿನ್ನೆ ರಾತ್ರಿ 10:30ರ ಸುಮಾರಿಗೆ ಹುಡುಗನ ಮನೆ ಬಳಿ ಬಂದ ದಿವ್ಯಾ ಪೋಷಕರು, ನಿಮ್ಮ ತಂದೆಗೆ ಹುಷಾರಿಲ್ಲ, ತುಂಬಾ ಸೀರಿಯಸ್ ಆಗಿದ್ದಾರೆ, ಜಯದೇವ ಆಸ್ಪತ್ರೆಯಲ್ಲಿ ದಾಖಲಿಸಿದ್ದೇವೆ ಅಂತ ಹೇಳಿ ತಮ್ಮ ಮಗಳನ್ನ ಕರೆದೊಯ್ಯಲು ಯತ್ನಿಸಿದ್ದಾರೆ. ಆದರೆ ಅಲ್ಲೇ ಎಚ್ಚೆತ್ತುಕೊಂಡ ದಿವ್ಯಾ, ನಿಮ್ಮ ಜೊತೆಯಲ್ಲಿ ನಾನು ಬರೋದಿಲ್ಲ, ನನ್ನ ಗಂಡನ ಜೊತೆಯಲ್ಲಿ ಬರುತ್ತೇನೆ ಎಂದು ಹೇಳಿ ತನ್ನ ತಾಯಿಗೆ ತಿಳಿಸಿದ್ದಾಳೆ. ಆದರೆ ತನ್ನ ಗಂಡನ ಜೊತೆಯಲ್ಲಿ ದ್ವಿಚಕ್ರ ವಾಹನದಲ್ಲಿ ಹೋಗ್ತಿದ್ದಾಗ ಅವರನ್ನೇ ಹಿಂಬಾಲಿಸಿಕೊಂಡು ಬಂದ ದಿವ್ಯಾಳ ತಾಯಿ ಶೋಭಾ ಕಾರಿನಲ್ಲಿ ಹಿಮ್ಮೆಟ್ಟಿಸಿಕೊಂಡು ಬಂದು ಚಂದಾಪುರದ ಕಿತ್ತಗಾನಹಳ್ಳಿ ಗೇಟ್ ಬಳಿ ಇವರು ಹೋಗುತ್ತಿದ್ದ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದು ತಮ್ಮ ಮಗಳನ್ನ ಕಾರ್ನಲ್ಲಿ ಎಳೆದು ಹಾಕಿಕೊಳ್ಳಲು ಪ್ರಯತ್ನಿಸಿದ್ದಾರೆ. ಆಗ ಎಚ್ಚೆತ್ತುಕೊಂಡ ದಿವ್ಯಾ ಮತ್ತು ಅವಳ ಗಂಡ ಗಾಡಿಯನ್ನು ಅಲ್ಲೇ ಬಿಟ್ಟು ಪಕ್ಕದಲ್ಲೇ ಹೋಗಿ ಬಚ್ಚಿಟ್ಕೊಂಡಿದ್ದಾರೆ. ಅದಾದ ನಂತರ ಸಂಜಯ್ ತನ್ನ ಸ್ನೇಹಿತರಿಗೆ ಕರೆ ಮಾಡಿ ಸ್ಥಳಕ್ಕೆ 2 ವೀಲರ್ ತರಿಸಿಕೊಂಡು ಅಲ್ಲಿಂದ ಜಿಗಣಿ ಪೊಲೀಸ್ ಠಾಣೆ ಬಳಿ ಹೋಗಿದ್ದಾರೆ. ಮತ್ತೆ NH ಹತ್ರ ಯೂಟರ್ನ್ ತಗೊಂಡ್ ಬಂದಾಗ ಕಾರಿಂದ ಗುದ್ಬಿಟ್ರು, ನಾವು 3 ಬಿದ್ದೋಗ್ಬಿಟ್ರಿ. ಸೊ ಇವ್ನ್ ಸ್ವಲ್ಪ ಏಟ್ ಆಯ್ತು. ಆಮೇಲೆ ಅಲ್ಲಿಂದ ತಪ್ಸ್ಕೊಂಡು ನಾವು ಓಡೋಗಿ ಬಂದ್ಬಿಟ್ರಿ. ಈಗ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಬಂದಿದ್ರು, ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಜಿಗ್ನಿಯಲ್ಲಿ ಕೊಟ್ಬಿಟ್ಟು ಆಮೇಲೆ ಇಲ್ಲಿಗೆ ಬಂದಿದ್ದು. ಯಾರ್ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ನಮ್ಮ ಮದರ್ ಮೇಲೆ, ಚಿಕ್ಕಪ್ಪ ಮೇಲೆ, ಆಮೇಲೆ ಇನ್ನೂ ಯಾರೋ ಇದ್ರು, ಅವ್ರು ಗೊತ್ತಿಲ್ಲ. ಅಲ್ಲಿ ನಡೆದ ಘಟನೆಯನ್ನ ಪೊಲೀಸರಿಗೆ ವಿವರಿಸಿದ್ದಾರೆ. ಇದನ್ನು ಕೇಳಿದ ಜಿಗಣಿ ಪೊಲೀಸರು ನಮ್ಮ ವ್ಯಾಪ್ತಿಗೆ ಬರಲ್ಲ ಎಂದು ಹೇಳಿ ಪೊಲೀಸರೇ ಖುದ್ದು ಆಂಬ್ಯುಲೆನ್ಸ್ ನಲ್ಲಿ ಗಂಡ ಹೆಂಡತಿಯನ್ನ ಸೂರ್ಯ ಸಿಟಿ ಪೊಲೀಸ್ ಠಾಣೆಗೆ ಕಳುಹಿಸಿಕೊಟ್ಟಿದ್ದಾರೆ. ಸೂರ್ಯ ಸಿಟಿ ಪೊಲೀಸ್ ಠಾಣೆಗೆ ಬಂದ ನವಜೋಡಿ ದೂರು ನೀಡಿದ್ದು, ಸೂರ್ಯನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಒಟ್ನಲ್ಲಿ 8 ವರ್ಷಗಳಿಂದ ಪ್ರೀತಿ ಮಾಡಿ ಪೋಷಕರ ವಿರೋಧದ ನಡುವೆಯೂ ಮದುವೆಯಾಗಿದ್ದ ನವಜೋಡಿಗೆ ಜಾತಿ ಎಂಬ ಭೂತ ಅಡ್ಡ ಬರ್ತಿದೆ. ಇನ್ನಾದ್ರೂ ಪೋಷಕರು ಅವರ ಪ್ರೀತಿಯನ್ನ ಅರ್ಥ ಮಾಡಿಕೊಂಡು ಬದುಕಲು ಬಿಡ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.